ಪ್ರಪಂಚದಲ್ಲಿ ಅಚ್ಚರಿಯ ವಿಷಯಗಳಿಗೇನು ಕಡಿಮೆ ಇಲ್ಲ. ದೇವರ ಸೃಷ್ಟಿಗೆ ಹಾಗೆ ವಿಜ್ಞಾನಿಗಳನ್ನು ಬೆರಗಾಗಿಸಿ ಬಿಡುತ್ತೆ. ಅಂಥದ್ದೇ ಒಂದು ಸೃಷ್ಟಿ ಈ ಅಬ್ಬಿ ಹನ್ಸೇಲ್. ಈಕೆಗೆ ಎರಡು ತಲೆ ಒಂದೇ ದೇಹ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈಕೆ ವೈರಲ್ ಆಗ್ತಿದ್ದಾಳೆ. ಯಾರು ಈಕೆ? ಯಾಕಿಷ್ಟು ಇವಳ ಬಗ್ಗೆ ಚರ್ಚೆ? ಹೇಳ್ತೀವಿ ಕೇಳಿ. ಅಬ್ಬಿ ಹನ್ಸೇಲ್ ಎರಡು ತಲೆ ಇದ್ದರೂ ಈಕೆ ದೇಹ ರಚನೆಯೇ ಬೇರೆ. ಅವಳಿ ತಲೆ, ಒಂದೇ ಹೃದಯ, ಎಲ್ಲ ರಕ್ತನಾಳಗಳ ರಚನೆ ಸಹ ಒಬ್ಬ ಮನುಷ್ಯನಿಗೆ ಇರುವಂತೆ ಇದೆ. ಆದ್ರೆ ತಲೆ ಮಾತ್ರ ಬೇರೆ ಬೇರೆಯಾಗಿದ್ದು ಈಕೆ ವೈದ್ಯಕೀಯ ಲೋಕದ ಒಂದು ಅಚ್ಚರಿಯಾಗಿದ್ದಾಳೆ. 1990ರಲ್ಲಿ ಜನಿಸಿದ ಈಕೆಯ ಬಗ್ಗೆ ಈಗ ಯಾಕೆ ಚರ್ಚೆ? 1990ರಲ್ಲಿ ಅಮೆರಿಕಾದಲ್ಲಿ ಜನಿಸಿದ ಈಕೆಯ ಬಗ್ಗೆ ಈಗ ಯಾಕೆ ಚರ್ಚೆ? ಈಕೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ಲು. ಈ ರೀತಿ ಹುಟ್ಟಿದ್ದೇ ಶಾಪ ಎನ್ನುವ ಸಂದರ್ಭದಲ್ಲಿ ಈಕೆ ಅಂಥವರಿಗೆಲ್ಲ ಸ್ಫೂರ್ತಿಯಾಗಿ ಕಾಣಿಸಿದ್ಲು. ನಿವೃತ್ತ ಯೋಧ ಜೋಶ್ ಬೌಲಿಂಗ್ ಎಂಬಾತನನ್ನ 3 ವರ್ಷದ ಹಿಂದಿಗೆ ಮದುವೆಯಾಗಿದ್ದಾಳೆ. ಈಗ ವೈರಲ್ ಆಗೋಕೆ ಕಾರಣ ಈಕೆ ತನ್ನ ಫೇಸ್ಬುಕ್ನಲ್ಲಿ ಮದುವೆ ಫೋಟೋ ಮತ್ತು ವಿಡಿಯೋವನ್ನ ಹಂಚಿಕೊಂಡಿರೋದು. ತನ್ನ ಮದುವೆಯನ್ನು ಬಹಿರಂಗಪಡಿಸಿ ಎಲ್ಲೆಡೆ ಮತ್ತೊಮ್ಮೆ ವೈರಲ್ ಆಗ್ತಿದ್ದಾಳೆ ಅಬ್ಬಿ ಹನ್ಸೇಲ್. ಒಂದೇ ದೇಹ ಅವಳಿ ತಲೆಯನ್ನ ಹೊರುವುದು ಸಹಜವಾದ ಮಾತಲ್ಲ. ಹುಟ್ಟಿದ ತಕ್ಷಣವೇ ಇವರ ಪೋಷಕರು ಸರ್ಜರಿಯ ಮೂಲಕ ಇವರನ್ನ ಬೇರ್ಪಡಿಸಲು ನಿರ್ಧರಿಸಿದ್ರು. ಆದ್ರೆ ಇದರಿಂದ ಯಾರಾದ್ರೂ ಒಬ್ಬರನ್ನ ಕಳೆದುಕೊಳ್ಳಬೇಕಾಗ್ತಿತ್ತು. ಇನ್ನೊಬ್ಬರ ಜೀವಕ್ಕೂ ಗ್ಯಾರಂಟಿ ಇರಲಿಲ್ಲ. ಹೀಗಾಗಿ ಅಬ್ಬಿ ಹನ್ಸೇಲ್ ಹಾಗೆಯೇ ಬೆಳೆಯಬೇಕಾಯಿತು. ಜೀವನವೇ ಒಂದು ಹೋರಾಟ. ಈ ರೀತಿಯ ಜೀವನ ಇವಳ ಪಾಲಿಗೆ ಹೋರಾಟವೇ ಆಗಿತ್ತು. ಆದರೂ ಕುಗ್ಗದೆ ಈಕೆ ಎಲ್ಲವನ್ನೂ ಮೆಟ್ಟಿ ನಿಂತ್ಲು. ಎಲ್ಲರಂತೆ ತಾನೂ ಬೆಳೆದು ಸದ್ಯ ಜಗತ್ಪ್ರಸಿದ್ಧಿ ಪಡೆದಿದ್ದಾಳೆ. ಎರಡು ತಲೆ ಇರುವ ಈಕೆ ಅಬ್ಬಿ ಮತ್ತು ಹನ್ಸೇಲ್ ಇಬ್ಬರು ಎಂಬಂತೆ ಗುರುತಿಸಿಕೊಳ್ಳುತ್ತಾಳೆ. ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾಳೆ. ಅಬ್ಬಿ ಗಣಿತ, ಹನ್ಸೇಲ್ ವಿಜ್ಞಾನವನ್ನ ಕಲಿಸ್ತಾಳೆ. ಆಕೆಯ ಆಲೋಚನೆಗಳು ಬೇರೆ ಎಂಬುದನ್ನ ಇದು ತೋರಿಸುತ್ತೆ. ಈಕೆಯ ದೇಹ ಒಂದಾದರೂ ಇಬ್ಬರ ಸಂಬಳ ನೀಡ್ತಾ ಇದೆ ಈಕೆಯ ಶಾಲೆ. ಇದು ಇನ್ನೊಂದು ವಿಶೇಷ. ಎರಡು ತಲೆ ಇದ್ದರೂ ಆಕೆ ತಲೆ ಅನುಸಾರ ಅರ್ಧ ಭಾಗವಾಗಿದೆ. ದೇಹದ ಬಲ, ಎಡಭಾಗದ ಉಷ್ಣಾಂಶ ಕೂಡ ಭಿನ್ನವಾಗಿದೆ. Sometimes, not right now, but a lot of times our hands are different temperatures, so I get super hot way faster. ಆಲೋಚನೆಗಳು ಕೂಡ ಸಂಪೂರ್ಣ ಭಿನ್ನ. ಒಂದೇ ಸಮಯಕ್ಕೆ ಹಸಿವಾಗುವುದಿಲ್ಲ. ಒಂದೇ ಬಾರಿಗೆ ಜ್ವರ ಕಾಣಿಸಿಕೊಂಡಿಲ್ಲ. ಒಂದು ಭಾಗಕ್ಕೆ ಚಳಿ, ಒಂದಕ್ಕೆ ಬಿಸಿ ಎನಿಸುವುದು ಸಹ ನಡೆಯುತ್ತೆ. ಈ ಕಾರಣದಿಂದಲೇ ಇವರದ್ದು ಎರಡು ದೇಹ ಅಂತಲೇ ವೈದ್ಯಕೀಯ ಲೋಕ ಪರಿಗಣಿಸಿದೆ.